ನಾನು ತುಂಬ ಕಷ್ಟದ ಹೊಟ್ಟೆ ಇದ್ದಿತ್ತು ಹೋಗ್ಬೇಕು ಟ್ಯಾಕ್ಸಿಯಲ್ಲಿ ಹೋಗೋದಾಗೆ ನಂಗೆ ತುಂಬ ಆಸೆ ನೋಡ್ಬೇಕು ಯಾಕಂದ್ರೆ ಯಾಕಂದ್ರೆ ಅವ್ರು ಸ್ವಲ್ಪ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿ, ಏನಕ್ಕೆ ತೋರಿಸ್ಕೊಟ್ಟಾರಲ್ಲಿ ಸಿಂಪಲ್ ಆಗಿ ಇದ್ದು ಹೀರೋ ಅಂದ್ರೆ ಏನ್ರಿ ಅರ್ಥ? 2.5 ಗಂಟೆ ಇಷ್ಟು ಆಡಿಯನ್ಸ್ನ ಸುಮ್ಮನೆ ಕೂರಿಸ್ಬೇಕು. ಆ ಹೀರೋ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಜನ ಉಗಿತಾರೆ, ದುಡ್ಡು ಕೊಟ್ಟು ಬಂದು ನಮಗೆ ಇರಿಟೇಷನ್ ಆಗುತ್ತಲ್ಲ. ಅಂಥದ್ರಲ್ಲಿ ಒಂದು ಸಬ್ಜೆಕ್ಟ್ ಮೇಲೆ ಥಿಯೇಟರ್ ಜನ ಕ್ಯೂ ನಿಂತಿದ್ರು, ನೋಡಿ ಶಾಕ್ ನನಗೆ. ನೀವು ಅಬ್ಸರ್ವ್ ಮಾಡಿದ್ದೀರಾ? ಅದು ಇಷ್ಟು ಇದೆಯಾ? ಅದು ಏನೋ ಕೋಟಿ ಖರ್ಚು ಮಾಡಿಲ್ಲ, ಸಿಂಪಲ್ ಫಿಲ್ಮಲ್ಲಿ ಟ್ಯಾಲೆಂಟ್ ಅಲ್ವಾ ಅವ್ರದ್ದು. ನೀವು ಸಿನಿಮಾ ಅಂದ ತಕ್ಷಣ ನಂಗೆ ನೆನಪಾಗಿದ್ದು, ನೀವು ಹೈಯೆಸ್ಟ್ ರೆಮ್ಯುನರೇಷನ್ ತಗೊಂಡಿದ್ದು ಯಾವ ಸಿನಿಮಾಗೆ, ಎಷ್ಟು ತಗೊಂಡಿದ್ರಿ? ಅದು KGF. ಎಷ್ಟರಿಂದ ಅದು ನಾವು ಹೇಳಲಿಕ್ಕಿಲ್ಲ, ಬಟ್ ಇಲ್ಲ ರೀ, ಕೇಳಿದೀನಿ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. 1 ಲಕ್ಷ 2 ಲಕ್ಷ ಜಾಸ್ತಿ ಹಾಕಿ ಕೊಟ್ಟಿದ್ದಾರೆ ಲಾಸ್ಟಿಗೆ. ಅದು ನಮ್ಮ ಆಲ್ಮೋಸ್ಟ್ ಯಶ್ ಅವರಿಗೆ ಖುಷಿ ಅನ್ಕೊಂಡ್ರೆ. ಪ್ರಶ್ನೆ ಇಲ್ಲವೆಲ್ಲ ಕ್ಲಾಪ್ಸ್ ಎಲ್ಲ ಹೊಡಿತಾ ಇದ್ರು, ಪ್ರೊಡ್ಯೂಸರ್ ನೋಡ್ತಾ ಇದ್ರು. ನನ್ನ ಕ್ಯಾರೆಕ್ಟರ್ ಬೇರೆಯವರು ಮಾಡ್ರೆ ಪರ್ ಡೇ 4 ಲಕ್ಷ ತಗೋತಾರೆ. ಹಿಂದಿ ಪಾರ್ಟ್ 2 ಮಾಡುವಾಗ ಗೊತ್ತಾಯ್ತು, KGF 2 ಮಾಡುವಾಗ ಅಲ್ಲಿ ತೆಲುಗುನವರೆಲ್ಲ ಬರ್ತಾರೆ, ಮ್ಯಾನೇಜರ್ ಅವರೆಲ್ಲ. ಆ ಮ್ಯಾನೇಜರ್ಗಳಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಪರ್ ಡೇ 3 lakhs, ನೀವು ಎಷ್ಟು ರೆಮ್ಯುನರೇಷನ್ ಬೇಕು ನಿಮಗೆ? ನಮ್ಗೆ ಗೊತ್ತಿಲ್ಲಪ್ಪ. ಇಲ್ಲ, ನೀವು ಮಾಡೋ ಕ್ಯಾರೆಕ್ಟರ್ 3 lakhs ಮೇಲೇನೇ ಇದೆ ಒಂದಿನಕ್ಕೆ. ಡಿಮಾಂಡ್ ಬರ್ತದೆ ಅಂದ್ರೆ ನೀವು ಯಾವುದೋ ಫಿಲ್ಮ್ ಮಾಡ್ತಾ ಇರ್ತೀರ 3 lakhsಗೆ, ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಇಲ್ಲ, ಅವರು ಬೇಕೇ ಬೇಕು ನಮ್ಮ ಡೇಟಿಗೆ, ಅವ್ರನ್ನ ಹೇಗಾರು ಮಾಡಿ ಕರ್ಕೊಂಡ್ಬರ್ಬೇಕು. ಸೊ ಆಗ ಅವ್ರು ಡಿಮಾಂಡ್ ಮಾಡ್ತಾರೆ, ಅವ್ರು ಎಷ್ಟು ಕೊಟ್ಟಿದ್ರು 3, ನಾವು 4 ಕೊಡ್ತೀವಿ. ಆ ಥರ ಅವ್ರು ಕಲಾವಿದರನ್ನವರು ಏನು ಒಂದು ಏರ್ಸೋದು ಅಮೌಂಟಲ್ಲಿ ಅವರೇ. ನೀವು ನಮ್ಮ ಡೇಟ್ ಕೊಟ್ರೆ ಅದಕ್ಕೆ 1 ಲಕ್ಷ ಜಾಸ್ತಿ ಅಂತ 2 ಲಕ್ಷ ಜಾಸ್ತಿ ಏನೋ ಹೇಳಿ ಬೇಕಾದ್ರೆ ಕಾಯಿಲಿ ಅವರು ನಮ್ಮ ಹೀರೋ ಹೀಗೆ ಅಂತ ಹೇಳಿ ಅವರು ಒಂದು ಸಪೋರ್ಟ್ ಮಾಡೋದು. KGF ಸಂದರ್ಭದಲ್ಲೇ ನಿಮಗೆ ಕ್ಯಾನ್ಸರ್ ಇರುವಂತ ವಿಚಾರ ನಿಮಗೆ ಗೊತ್ತಿತ್ತು, ಆದ್ರೆ ಎಲ್ಲೂ ಸಹ ಅಷ್ಟಾಗಿ ಬಹಿರಂಗ ಪಡಿಸಿರ್ಲಿಲ್ವಾ? ಕ್ಯಾನ್ಸರ್ ಇರೋದು ಗೊತ್ತಿಲ್ಲ, ಗೆಡ್ಡೆ ಇತ್ತು. ನಾನು ಗೆಡ್ಡೆನ ಬಿಟ್ಟು ಬಾಡಿಗೆ ವರ್ಕ್ ಮಾಡಿ ದೊಡ್ಡದಾಗ್ತಿತ್ತು, ಅಷ್ಟರಲ್ಲಿ ನಾನು ತೆಗಿಸ್ಬೇಕಿತ್ತು ಆವಾಗಲೇ. ಬಟ್ KGF 2 ಮಾಡೋ ಒಂದು ಫೈಟ್ ಸೀನ್, ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬಾ ದೊಡ್ಡ ಫೈಟ್ ಇಟ್ಟಿದ್ದಾರೆ, ಕಟ್ ಮಾಡ್ಕೊತೀವಿ ಮಾಡಿ ಮಾಡೋತ್ತಿಗೆ ಸ್ವಲ್ಪ ಮರಳು ಅದು ಇದು ಸುಸ್ತಾಗೋಯ್ತು. ಇನ್ನೇನು ಕಟ್ ಅಂದಮೇಲೆ ಹಿಂಗೆಲ್ಲ ನೋಡ್ರಿ ಕಷ್ಟಪಟ್ರು ಹಿಂಗೆ ಅಂತ ತಮಾಷೆ ಮಾಡ್ತಾರೆ ಡೈರೆಕ್ಟ್ರು. ನಾನು ಏನೋ ಇರ್ಬೋದು, ಬಾಡಿ ವೀಕ್ನೆಸ್ ಬಂದು ಸ್ವಲ್ಪ ವಾಕೆಲ್ಲ ಮಾಡ್ಕೊಂಡು ರೆಡಿ ಆಗಿದೆ, ಬಂತು ತಿರ್ಗ ಬಾಡಿ ಎಲ್ಲ ಸ್ವಲ್ಪ ಕಫ ಕೆಮ್ಮೆಲ್ಲ ಹೊಡೆದ್ಮೇಲೆ ಚೆಕ್ ಮಾಡ್ಬೇಕಾದ್ರೆ ಲಂಗ್ಸಲ್ಲಿ ನೀರು ಇರೋದು ಗೊತ್ತಾಯ್ತು. ಎಲ್ಲ ಚೆಕ್ ಮಾಡಿ ನೀರಿದ್ರು ಕೂತಿಗಿದ್ದವರು ಗೆಡ್ಡೆ ನೋಡಲಿಲ್ಲ, ಗೆಡ್ಡೆ ನೋಡಿದ್ಮೇಲೆ ಇದಾಯ್ತು. ಅದನ್ನೆಲ್ಲ ಚೆಕ್ ಮಾಡಿದಾಗ ಯಾರು ಅಬ್ಸರ್ವ್ ಮಾಡ್ಲಿಲ್ವಾ ಸರ್ ಸೆಟ್ ಅಲ್ಲಿ ಗಡ್ಡೆ ಇದ್ದಿದ್ದು? ಕೂದಲು ದಾಡಿ ಕೆಲವರಿಗೆ ಮಾತ್ರ ಗೊತ್ತಾಗ್ತಿತ್ತು. ಏನೋ ಹಿಂಗೆ ನೋಡಿ ಫೋಟೋದಲ್ಲಿ ಇದೆ, ದೊಡ್ಡದಾಗಿದೆ, ಅಷ್ಟು ದೊಡ್ಡದಾಗಿತ್ತು. ಅದು ಒಂದು KGF ಅಲ್ಲಿ ಆದ್ಮೇಲೆ ನಾನು ಒಂದು ಹಿಂದಿ ಫಿಲ್ಮ್ ನನಗೆ ಇದು ಬಂದಿತ್ತು, ಹಿಂದಿ ಫಿಲ್ಮ್ ಅವಕಾಶ ಬಂದಿತ್ತು. ಅದಕ್ಕೆ ಅವರು ವಿಡಿಯೋ ಮಾಡಿ ಹಾಕೊಡಿ ನಮಗೆ ಅಂತ ಹೇಳಿದ್ರು, ಕಳಿಸಿದೆ. ಅದಾದ್ಮೇಲೆ ಅವರು ಇದು ಮಾಡಿದ್ರು, ನಾನು ನೆಗ್ಲೆಕ್ಟ್ ಮಾಡಿದೆ. ನನಗೆ ಸ್ವಲ್ಪ ಪಿಕಪ್ ದಮ್ ಕಮ್ಮಿ ಆಗೋಯ್ತು. ಹೀಗೆ KGF ಆದ್ಮೇಲೆ ಮುಂದೆ ಹೆಜ್ಜೆ ಇಡ್ಬೇಕಾದ್ರೆ ಹಿಂಗಾಗೋಯ್ತು, ಎಲ್ಲ ಪ್ರಾಬ್ಲಮ್ ಆಗೋಯ್ತು. ಈ ವಿಚಾರ ಯಶ್ ಸರ್ ಗಮನಕ್ಕೂ ಹೋಗಿರುತ್ತೆ, ಅವರು ಕೂಡ ಸಹಾಯ ಮಾಡಿದ್ರು ಅಂತ ಕೇಳ್ಪಟ್ಟೆ. ಸರಿ ಬಂದು ಮುಂದೆ ನಿಂತು ಸಹಾಯ ಅವ್ರು ಮಾಡಿದಕ್ಕಿಂತಲೂ ಮಾತುಗಿದ್ದಲ್ಲ, ಫೋನ್ ಮಾಡೋದು, ಹೇಗಿದ್ದೀರಿ ಸರ್, ಅದೊಂಥರ ಇದೇ ಬೇರೆ ರೀ. ಮನೇಲಿ ಹೆಂಡತಿ ಮಕ್ಕಳೆಲ್ಲ ಒಂಥರ ಮಗ ಚಿಕ್ಕ ಮಗ ದೊಡ್ಡ ಅಭಿಮಾನಿ. ಯಶ್ ಮಾಮ ಫೋನ್ ಮಾಡ್ತಾರೆ ನಮ್ಮ ಅಪ್ಪನಿಗೆ. ನಾವು ಅವ್ರೇನು ಹೇಳ್ತಾರೆ, ಯಶ್ ಅವರು ನೀವು ನಮ್ಗಿಂತ ಸೀನಿಯರ್ ಆರ್ಟಿಸ್ಟ್ ಸರ್, ನಾವು ಬಂದಿರ್ಬೋದು, ಅವರದ್ದು ಒಳ್ಳೆ ಕೂಡ ಅದು, ನಮಗೂ ಕೂಡ ದೊಡ್ಡ ಸ್ಟಾರ್ ಆಗಿದೆ. ನಾವು ಅವ್ರನ್ನ ಹಾಗೇನು ಮಾಡ್ಕೋಬೇಕು. ಜಾಸ್ತಿ ಮೈ ಮೇಲೆ ಬಿದ್ದು ಎಲ್ಲಾದ್ರೂ ಅವ್ರನ್ನ ಕಳ್ಕೊಂಡ್ಬಿಟ್ರೆ ಏನಂದ್ರೆ ಈಗ ನೋಡಿ ಇಂಡಸ್ಟ್ರಿಗೆ ಅವರು ಒಂದು ಟೈಮ್ ಅವರು ಹೇಳಿದ್ದಾರೆ ನನಗೆ, ಇತ್ತೀಚೆಗೆ ಎಲ್ಲರೂ ವಿಡಿಯೋ ನೋಡಿದ್ದು, ನಾನು ನನ್ನ ಕಲಾಚಿತ್ರವೊಂದನ್ನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡಿ, ಎಲ್ಲೂ ಕೂಡ ನಾನು ಇದಕ್ಕೆ ಹೋಗ್ತೀನಿ ನಾನು ಬೆಳಿ ಹೇಳಿಲ್ಲ. ಅವರು ಕಾನ್ಸೆಪ್ಟ್ ಅವ್ರದ್ದು ಪ್ಲಾನ್ ಹೇಗಿತ್ತಂದ್ರೆ, ನಾನು ಮಾಡೋದಕ್ಕಿಂತ ನನ್ನ ಚಿತ್ರರಂಗಕ್ಕೆ ನಾನು ಮಾಡಬೇಕು, ಅದು ಮಾಡ್ರೆ ನಾನು ಮಾಡಿದಾಗೇನೆ ಅದು ಒಳ್ಳೆ ಇದಲ್ವಾ. ಪ್ರತಿಯೊಬ್ಬರು ಬಂದರು ಚಿತ್ರರಂಗಕ್ಕೆ, ನಮ್ದು ಏನು ನಾನೇನು
ಮಕ್ಕಳು ಸೆಟ್ಲ್ ಏನೂ ಇಲ್ಲ. ಇವತ್ತು ಅವ್ರು ಹೇಳಿದ್ದು ಸತ್ಯ ಮಾಡಿದ್ದಾರೆ ಅವರು. ಚಿತ್ರರಂಗ, ಕನ್ನಡ ಚಿತ್ರರಂಗ ಇವತ್ತು ಏನು KGF ಇಂದಲ್ಲ, ಈಗ ಬಾಲಿವುಡ್ ಅವರೆಲ್ಲ ಅವರು ಮಾಡಿದ್ದಾರೆ, ಜೊತೆಗೆ ರಿಷಬ್ ಅವರು ಮಾಡಿದ್ದಾರೆ. ಓಕೆ, ರಾಜ್ವಿ ಶೆಟ್ಟಿ ಅವರು ಅದನ್ನು ಹಿಂದಿ ಮೊನ್ನೆ ಹೀರೋಲ್ಲ ಬಂದಿದ್ದಾರೆ ನೋಡಕ್ಕೆ. ಏನಕ್ಕೆ ಬಂದರು? ಸಬ್ಜೆಕ್ಟಿಗೆ. ಈ ಥರ ಮತ್ತು ಎಲ್ಲರಿಗೂ ಧೈರ್ಯ ಕೊಟ್ಟರು. ಅವ್ರು ಯಶ್ ಅವ್ರದ್ದು ಗುಣ ಹಾಗೆ, ನೀವು ಬನ್ನಿ, ನೀವು ಮಾಡಿ. ಪ್ರೋತ್ಸಾಹ ಯಾವತ್ತೂ ಅವ್ರು ನೆಗೆಟಿವ್ ಮಾತಾಡೋದಿಲ್ಲ. ಅವ್ರು ಮಾತಾಡೋದ್ರಲ್ಲಿ ನೀವು ಎಲ್ಲರೂ ಉತ್ತರ ಮಾಡಿ. ಅವ್ರು ಪಾಸಿಟಿವ್ ಬಿಟ್ಟು ಯಾವತ್ತು, ನಾನೇ ಎಷ್ಟೋ ಸಾರಿ ನನ್ನ ಮಾತು ತಪ್ಪು ಅನಿಸ್ತಾಯಿತ್ತು ಶೂಟಿಂಗಲ್ಲಿ. ಏನಪ್ಪ ಇಷ್ಟು ಚಿಕ್ಕ ಒಂದು ಹೀರೋ ಎಷ್ಟು ಪಾಸಿಟಿವ್, ನಾವೇ ಎಷ್ಟು ಥಿಂಕಿಂಗ್ ನಾವು ರಾಂಗ್ ಆಗಿ ಮಾಡ್ತೀವಲ್ಲ. ಒಂಥರ ಅವ್ರ ಬಗ್ಗೆ ಗೌರವ. ಸರ್, ಯಶ್ ಅವ್ರ ಜೊತೆಗೆ ಅವ್ರ ಕುಟುಂಬ ಏನಾದರೂ ನಿಮಗೆ ಒಡನಾಟ, ಪರಿಚಯ ಇದೆಯಾ? ಅವರ ತಾಯಿ ಇರಬಹುದು? ನನಗೆ ಅವ್ರ ಬಗ್ಗೆ ಗೌರವ. ನಾನು ಯಶ್ ಅವ್ರ ತಾಯಿ ಆಗಲಿ, ಆಮೇಲೆ ರಾಧಿಕಾ ಅವ್ರ ಬಗ್ಗೆ ನಮ್ಮ ಮಿಸಸ್ ದೊಡ್ಡ ಫ್ಯಾನ್. ಅಂಡ್ ಅವರು ಒಂದು ದೊಡ್ಡ ಹೀರೋನ್. ಅವರು ಏನು ಪರ್ಫಾರ್ಮೆನ್ಸು, ನ್ಯಾಚುರಲ್ ಆಗಿ. ಅವರು ನೋಡಿ ನಿಮಗೆ ಯಶ್ ಅವ್ರಿಗಿಂತಲೂ ಅವರು ರಾಧಿಕಾ ಮೇಡಮ್ದು ಒಂಥರ ಪರ್ಫಾರ್ಮೆನ್ಸು ಅಂದರೆ ತುಂಬ ನ್ಯಾಚುರಾಲಿಟಿ ಇರ್ತದೆ. ಅದು ಹೇಳ್ಕೊಳ್ಳೋದು ನೀವು ಅವ್ರದ್ದು ಯಾವ್ಯಾವ್ದು ಫಿಲ್ಮ್ ಇದೆ ನೀವು ಅಬ್ಸರ್ವ್ ಮಾಡಿದರೆ, ನಾನು ಯೋಚನೆ ಮಾಡೋದು, ನಾನು ಇಷ್ಟು ವರ್ಷ ಇದ್ದು ಈ ಥರ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ. ನಾವು ಆ ಥರ ಥಿಂಕ್ ನಂದು. ನಾನೊಬ್ಬ ಆರ್ಟಿಸ್ಟ್ ಆಗಿ ಅವರು ಚೆನ್ನಾಗಿ ಮಾಡಿದರೆ ಬೇರೆಯವರು, ನಂಗೆ ಅದು ಫೀಲ್ ಆಗುತ್ತೆ, ನಾನು ಈಗ ಮಾಡಬೇಕು. ಬಟ್ ನಮಗೆ ಅದು ಬರೋದಿಲ್ಲ. ಅಂದರೆ ನಾವು ಅಲ್ಲಿ ಬೇರೆ ಥರ ಮೈಂಡಲ್ಲಿ ಇರ್ತೀವಿ. ಒಬ್ಬೊಬ್ಬರದೊಂದು ನೇಚರ್ ಅಲ್ವ. ಹಾಗೆ ಈಶ್ವರ ತಾಯಿಗೆ ಅವರು ಈಗ ಮೊನ್ನೆ ಆಮೇಲೆ ಅವರು ಸೋಷಿಯಲ್ ಮೀಡಿಯಲ್ಲಿ ಒಳ್ಳೆ ಹೆಸರು. ನನಗೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ನನ್ನ ಹತ್ರ ಒಂದು ವಿಡಿಯೋ ಇದೆ. KGF ಮಾಡಬೇಕಾದ್ರೆ ನನಗೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ. ರಾಕಿ ಬೆಂಕಿ ಇದೆ ಅದೆಲ್ಲ ಅಲ್ಲಿ ಬೇರೆ ಶೂಟಿಂಗ್ ನಿಂತಿತ್ತು. ನನ್ನನ್ನು ಕರೆಸಿದ್ರು, ಸರ್ ಒಂದು ಡೈಲಾಗ್ ಪ್ರಾಕ್ಟೀಸ್ ಮಾಡಬೇಕು ಒನ್ ಡೇ. ಅವ್ರು ಆ ಥರ ಪ್ರಿಪೇರ್ ಮಾಡಿದ್ದು ನನ್ನ. ಆ ಡೈಲಾಗ್ ರಾಕಿ ಬೆಂಕಿ ಇದ್ದಾಗೆ, ದುಶ್ಮನ್ ಜಾಸ್ತಿ ಆದಷ್ಟು ಅಲ್ಲ. ನಮ್ಮ ಡೈರೆಕ್ಟರು ಹಾಗೆ ಅವ್ರು ನೆಗಾಡ್ತಾರೆ. ಪ್ರಶಾಂತ್ ಸೀನಿಯರ್ ಆರ್ಟಿಸ್ಟ್ ಏನು ಸುಮ್ಮನೆ ಇಲ್ಲ, ನನಗೆ ಅವ್ರದ್ದು ಮೈಂಡ್ ಇದು ಮಾಡಬೇಕು. ನಾನು ತುಂಬ ಅವ್ರು ಏನು ಹೇಳ್ತಾರೆ ಹಂಗೆ ಇದು ಮಾಡ್ತಿದ್ದೆ. ಪ್ರಶಾಂತ್ ಚಿಕ್ಕವರು ಅಂತ ನಾನು ಅವ್ರನ್ನ ಇದು ಮಾಡ್ತಿರ್ಲಿಲ್ಲ. ಈಸ್ ಎ ಕ್ಯಾಪ್ಟನ್. ಅವ್ರು ಹೇಳಿದಾಗ ನಾವು ಮೋಲ್ಡ್ ಆಗಬೇಕು. ಒನ್ ಡೇ ಫುಲ್ಲು 2 ದಿವಸ ಬರಬೇಕಂದ್ರು, ಒನ್ ಡೇಲೇ ಸಾಕು ಅಂದರು ಪ್ರಾಕ್ಟೀಸು. ಆ ಪ್ರಾಕ್ಟೀಸಲ್ಲಿ ಏನಿದೆ ಅಂದರೆ, ಯಾವ ತಾಯಿ ಹೆತ್ತ ಮಗನೋ ಇವನು ಅಂತ ಇದೆ. ಡಬ್ಬಿಂಗಲ್ಲಿ ಚೇಂಜ್ ಮಾಡಿಸಿದ್ರು. ಡಬ್ಬಿಂಗಲ್ಲಿ ಯಾರ ಮಗನೋ ಅವನು ಸಿದ್ದಿ ಅಂದರೆ, ರಿಯಲ್ ಡೈಲಾಗ್ ಬಂದು ಯಾವ ತಾಯಿ ಹೆತ್ತ ಮಗನೋ ಇವನು ಸಿದ್ದಿ. ಅದು ನನಗೆ ತುಂಬ ಅವತ್ತು ಶೂಟಿಂಗ್ ಸ್ಪಾಟಲ್ಲಿ ತುಂಬ ಇನ್ವಾಲ್ವ್ ಮೂಡಿಗೋಗ್ಬಿಟ್ಟೆ. ಯಾವ ತಾಯಿ ಅದು ಸೀನ್ ಬರೋ ಆ ತಾಯಿ ನೆನೆಸ್ಕೊಳ್ತಾ ಇದ್ದೆ. ಎಂಥ ತಾಯಿ ಇರ್ಬೋದು, ಗ್ರೇಟ್ ಅಲ್ವಾ. ಅದು ಕಣ್ಣೆಲ್ಲ